ಖುಷಿ ನಿಮಗೆ ಆಕ್ಟ್ ಮಾಡೋದಕ್ಕೆ. ಎಲ್ಲರೂ ನೋಡೇ ಇರ್ತೀರಾ, ನಿನ್ನೆ ಬಿಗ್ ಬಾಸ್ ಅಗ್ನಿ ಪರೀಕ್ಷೆದು ಒಂದು ಪ್ರೋಮೋ ಬಿಟ್ಟವ್ರೆ. ಅದ್ರಲ್ಲೊಬ್ಬ ಲಾಸ್ಟ್ ಅಲ್ಲಿ ಸೂಟ್ ಹಾಕೊಂಡ್ಬಂದು ಶಾರ್ಟ್ ಹಾಕ್ಸ್ಕೊಂಡು ಹೋಗ್ಬಿಡ್ತಾನೆ. ಅವನ್ ಬಗ್ಗೆ ಮಾತಾಡೋಣ ಬನ್ನಿ. ಗೀತಾ ಅವರು ನಿಮ್ ಕಂಡ್ರೆ ಇಷ್ಟ ಅಂತ ಹೇಳ್ಬೇಕು. ಯಾರನ್ನ ಇಂಪ್ರೆಸ್ ಮಾಡಕ್ ಬಂದಿಲ್ಲ, ನಾನು ಹಿಂಗೆ ಇರೋದು, ಹಿಂಗೆ ಹೋಗೋದು. ಈ ಮಂಜಿಂಗೆ ಡಿಫ್ರೆನ್ಸೇ ಗೊತ್ತಾಯ್ತಾ ಇಲ್ಲ ಅನ್ಸುತ್ತೆ. ಬಿಗ್ ಬಾಸ್ ಮನೆ ಒಳಗೆ ಹೋಗ್ಬಿಟ್ಟಿರೋ ಫೀಲ್ ತಾಂಬಿಟ್ಟವನೆ. ಮನೆ ಒಳಗೆ ಯಾರನ್ನ ಇಂಪ್ರೆಸ್ ಮಾಡೋ ಅವಶ್ಯಕತೆ ಇಲ್ಲಪ್ಪ. ಈ ಪ್ರೋಗ್ರಾಮ್ ಹೆಸರು ಅಗ್ನಿ ಪರೀಕ್ಷೆ. ಅಲ್ಲಿ ಕ್ವಶನ್ ಕೇಳ್ತಾರೆ, ಅವ್ರು ಹೇಳಿದನ್ನ ಮಾಡ್ಬೇಕಾಗುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ ನೀನ್ ಎಕ್ಸಾಮ್ ಹಾಲಲ್ಲಿ ಹೋಯ್ತ್ಯಾ, ಒಂದ್ ಕ್ವಶನ್ ಪೇಪರ್ ಕೊಡ್ತಾರೆ. ಸರ್ ನಾನು ಈ ಕ್ವಶನ್ಗೆಲ್ಲ ಆನ್ಸರ್ ಬರೆಯಲ್ಲ, ನನ್ಗೆ ಇಷ್ಟ ಆಗಿದ್ದೆ ನಾನು ಬರೀತೀನಿ, ನಿನ್ನೆಲ್ಲ ಇಂಪ್ರೆಸ್ ಮಾಡೋ ಅವಶ್ಯಕತೆ ಇಲ್ಲ ಅಂತ ಅಂದ್ರೆ ಅವ್ನು ಬ್ಯಾಕಲ್ಲಿ ತೆಂಗಿ ಬೊಂಬಸಂದ್ರದ ಆಚೆ ಹಾಕಿರ್ತಾನೆ ನಿನ್ನ. ಆಗಲ್ಲ ಅಂದ್ರೆ ಹೋಗ್ತಾ ಇರೋ ನಾನು ಆ ಮಂಜುನಿಂದ ಆತರ ಆನ್ಸರ್ನ ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. ಇಂಪ್ರೆಸ್ ಮಾಡ್ತೀಯನಪ್ಪ ಅಂತ ಕೇಳಿದ ತಕ್ಷಣ 1 ಗಂಟೆ ಆದ್ರೂ 2 ಗಂಟೆ ಆದ್ರೂ ಆರ್ಮಿ ತರ ಕಾಯ್ತೀನಿ ಅಂದ್ಬಿಟ್ಟಿದ್ರೆ ಮುಗ್ದೋಗ್ಬಿಟ್ಟಿರೋದು. ಇವನ್ ಏನೋ ಫೆಂಗಕ್ ಹೋಗಿ ಸರಿಯಾಗಿ ಫೆಂಗಸ್ಕೊಂಡ್ ಬಂದವನೆ. ಒಂದ್ಸತಿ ಈ ವಿಡಿಯೋನು ನೋಡ್ಕೊಂಬನ್ರಿ, ಹೆಂಗ್ ಬೇಡ್ಕೊಂಡ್ಬಿಟ್ಟವನೆ ಬಿಗ್ ಬಾಸ್, ನನ್ನನ್ನು ಒಳಗ್ ಕರ್ಕೊಳ್ಳಿ ಬಿಗ್ ಬಾಸ್, ಪೂಲು ಬಾತ್ರೂಮ್ ಎಲ್ಲ ಕ್ಲೀನ್ ಮಾಡ್ತೀನಿ ಬಿಗ್ ಬಾಸ್, ಎಷ್ಟು ಕೇಳ್ಕೊಂಡು ನೋಡ್ರಿ. ಕರ್ನಾಟಕದಲ್ಲಿರೋ ಜನತೆಗೆ ಆ ಒಂದು ನಾನೇನ್ ಮಾಡ್ಬೇಕು ಅನ್ನೋದು ಆ ಬಿಗ್ ಬಾಸ್ ಸ್ಟೇಜ್ ಅಲ್ಲಿ ಮಾಡ್ತೀನಿ. ಅವತ್ತೇ ಹೇಳಿದ್ದ ಸ್ಟೇಜ್ ಮೇಲೆ ಮಾಡ್ತೀನಿ, ಸರಿಯಾಗಿ ಮಾಡ್ದ. ಏನೋಪ್ಪ ಮನೆಗೆ ಹೋಗಿ ನೋಡಿದ್ರೆ ಇವನೊಂದ್ ದೊಡ್ಡ ಮಂಗ, ಆಚೆ ಬಂದ್ ನಿಂತ್ಕೊಂಡು ನೋಡಿದ್ರೆ ಗೊತ್ತಾಗುತ್ತೆ ಇವನ್ ದೊಡ್ಡ ಕೊಂಗ. ಎಡಿಟ್ರು ನೀನ್ ಇಂತ ಕೆಲ್ಸ ಎಲ್ಲ ಮಾಡಕ್ ಹೋಗ್ಬೇಡ, ಪಾಂಡುರಂಗ ಅಂತ ಹೇಳಕ್ ಬಂದೇನ. ಇನ್ನ ಈ ಅಗ್ನಿ ಪರೀಕ್ಷೆ ಟ್ರೈಲರ್ ಪ್ರೋಮೋದಲ್ಲಿ ಎಲ್ಲೆಲ್ಲಿ ಕಟ್ ಮಾಡಿ ಎಲ್ಲೆಲ್ಲಿಗೆ ಜೋಡ್ಸವ್ರೆ, ಎಲ್ಲೆಲ್ಲಿ ವೈರಲ್ ಮಾಡಕ್ಕೆ ಏನೇನ್ ಮಾಡವ್ರೆ ಅಂತ ನಮ್ಗೇನು ಗೊತ್ತಿಲ್ಲ. ಏನೋ ಮಂಜುನೇ ಸೆಲೆಕ್ಟ್ ಮಾಡಿ ಕುಂಡ್ರಿಸ್ತಿರ್ಬೋದು, ನಮ್ಗೆ ಅದೂ ಗೊತ್ತಿಲ್ಲ. ಸಂಗೀತ ಅವರು ನಿಮ್ ಕಂಡ್ರೆ ಇಷ್ಟ ಅಂತ ಹೇಳ್ಬೇಕು. ಯಾರನ್ನ ಇಂಪ್ರೆಸ್ ಮಾಡಕ್ ಬಂದಿಲ್ಲ, ನಾನು ಹಿಂಗೆ ಇರೋದು, ಹಿಂಗೆ ಹೋಗೋದು. ಅಮ್ಮುಕು ಬಿಗ್ ಬಾಸ್ ಅಗ್ನಿ ಪರೀಕ್ಷೆವರೆಗೂ ಬಂದವನೆ ಅಂದ್ರೆ ಅವನು ಇದಕ್ಕೆ ಎಷ್ಟು ಎಫರ್ಟ್ಸ್ ಹಾಕೋನೆ ಗೊತ್ತಾ. ನೋಡ್ರೆ ಕರೇ ಗಣಪತಿ ನೋಡ್ದಂಗಾಗತ್ತೆ, ಬೈಯಕ್ಕೂ ಮನ್ಸಾಗಲ್ಲಪ್ಪ. ಸರ್ ಕುಸ್ತಿ ಆಡಿ ನಮ್ ದೇಶಕ್ಕೆ ಗೋಲ್ಡ್ ಮೆಡಲ್ ತಂದಿದ್ದೀನಿ. ಯಾರಪ್ಪ ನೀನು? ಸರ್ ಸ್ಪೋರ್ಟ್ಸ್ ಅಲ್ಲಿ ಇಂಟರ್ನ್ಯಾಷನಲ್ ಲೆವೆಲ್ ಗಂಟ ಹೋಗಿದ್ದೀನಿ. ಇಂಟರ್ನ್ಯಾಷನಲ್ ಎಲ್ಲ ಸಾಕಾಗಲ್ಲಪ್ಪ, ನಮ್ ಭೂಮಿ ಬಿಟ್ಟು ನೀನ್ ಮಂಗಳ ಗ್ರಹ ಗಂಟ ಹೋಗ್ಬೇಕಿತ್ತು. ಸರ್ ಅಮುಕು ಅಮಾಲ್ ಡುಮಾಲ್, ಯು ಆರ್ ಸೆಲೆಕ್ಟೆಡ್. ನಿನ್ನಂತವನೇ ಬಿಗ್ ಬಾಸ್ ಬೇಕಾಗಿದ್ದು. ಆಗಲ್ಲ ಅಂದ್ರೆ ಹೋಗ್ತಾ ಇರೋ. ನೀನು ಬಿಗ್ ಬಾಸ್ ಮನೆ ಒಳಗಡೆ ಹೋಗೋ, ಹೊರಗಡೆ ನಾನು ನಿನ್ನ ಚಿಟ್ರು ಮಳೆ ಆಡಿಸ್ದಂಗ ಆಡಿಸ್ತೀನಿ. ರೋಸ್ಟ್ ಅಂದ್ರೆ ಇದೇನಾ ಅಂತ ಅನ್ಕೋಬೇಕು ನೀನು. ಅವ್ನ ವಿಷಯನೇ ಗೊತ್ತಿರ್ಲಿಲ್ಲ. ಯಾರು ಬರಬಾರ್ದು ಈ ಸರಿ ಬಿಗ್ ಬಾಸ್ ಗೆ? ಈ ಸತಿ ಯಾರು ಬರಬಾರ್ದು? ಅಮ್ಕು ರಿಕ್ವೆಸ್ಟ್ ಮಾಡಿದ್ರೆ ಅಮ್ಕು ಬರಬಾರ್ದು. ಯಾಕೆ ಅಂತ ಇಲ್ಲ, ಈ ತರ ಕೊಟ್ಲೆ ಕೊಟ್ರೆ ಅಲ್ಲಿ ಕೊಟ್ಬಿಟ್ರೆ ಎಲ್ಲ ಓಡೋಗ್ಬಿಡ್ತಾರೆ. ಅಮ್ಕು ಬರಬಾರ್ದು. ಈ ಸತಿ ವೆಂಕಿ ರಚ್ಚು ಬರ್ಬೇಕು ಅಂತ ಬೇಡ್ಕೊಂತೀನಿ. ಆಮೇಲೆ ಸೂರ್ಯನ ಸೆಲೆಕ್ಟ್ ಆಗ್ಬೇಕು. ಅವರು ನಿಮ್ ಕಂಡ್ರೆ ಇಷ್ಟ ಅಂತ ಹೇಳ್ಬೇಕು. ಯಾರನ್ನ ಇಂಪ್ರೆಸ್ ಮಾಡಕ್ ಬಂದಿಲ್ಲ. ಕರ್ಕೊಳ್ರಿ, ಓಕೆನಾ? ಡುಮುಕುನ್ನು ಕರ್ಕೊಳ್ರಿ. ನನ್ನ ಮಗಂದ್ ಇನ್ನೊಬ್ಬ ಬರ್ತಾನ, ಅವನು ಕರ್ಕೊಳ್ರಿ. ಓಕೆ, ಒಳ್ಳೊಳ್ಳೆ ಟ್ಯಾಲೆಂಟ್ ಇದೆ ರೇ. ಲಕ್ಷಾಂತರ ಜನ ಬಿಗ್ ಬಾಸ್ ಗೆ ಅಪ್ಲಿಕೇಶನ್ ಹಾಕಿದ್ದಾರೆ, ಲಕ್ಷಾಂತರ ಜನ. ಅದ್ರಲ್ಲಿ ನಾನು ಒಬ್ಬ, ಇನ್ನೊಬ್ಬನು ಒಬ್ಬ, ಮತ್ತೊಬ್ಬನು ಒಬ್ಬ. ಒಳ್ಳೊಳ್ಳೆ ಟ್ಯಾಲೆಂಟೆಡ್ಸ್ ಗಳನ್ನ ಬಿಟ್ಟು 60 ಜನನ ಸೆಲೆಕ್ಟ್ ಮಾಡ್ತಾರಂತೆ ಇವರು. ಆ 60 ಜನದಲ್ಲಿ ಡುಮುಕುನು ಒಬ್ಬ ಒಳ್ಳೆ ವೆಲ್ ಪ್ಲೇಯರ್ ಅಂತೆ. ಓಕೆ, ಒಳ್ಳೆ ಟ್ಯಾಲೆಂಟೆಡ್ ಪರ್ಸನ್ ಅಂತ ಡುಮುಕು. ಬಿಗ್ ಬಾಸ್ ಅನ್ನೋ ಒಂದು ವೇದಿಕೆಗೆ ಒಂದು ಒಳ್ಳೆ ಗೌರವ ಇದೆ. ನನ್ನ ಮಗಂದು ಇಂಥವ್ರನ್ನೆಲ್ಲ ಕರ್ಕೊಂಡ್ಬಿಟ್ಟು ಮುಂದಿನ ಜನರೇಷನ್ ಏನ್ ಸಾರ್ತಾ ಇದ್ದೀರಿ ಬಿಗ್ ಬಾಸ್ ಅನ್ನೋ ಒಂದು ಶೋ ಇಂದ. ನಮ್ಮ ಕಿಚ್ಚ ಸುದೀಪ್ ಅವ್ರಿಗೂ ಇದರಿಂದ ಕೆಟ್ಟ ಹೆಸರು ಬರುತ್ತೆ. ಮಾಡುವಂತ ಕೆಲಸ ಪ್ರಾಮಾಣಿಕವಾಗಿ ಏನ್ ಮಾಡ್ಬೇಕು ಏನ್ ಬಿಡ್ಬೇಕು ಅದ್ರ ಕಡೆ ಗಮನ ವಹಿಸಿ ಅಂತಂದ್ರೆ ಇವನು ಅಮುಕುನ ಸ್ಟೇಜ್ ಮೇಲೆ ಹಚ್ಚಿರುವಂತದ್ದೇ ತಪ್ಪು. ನಿಮ್ಗೇನ್ ಅನ್ಸುತ್ತೆ ಸ್ನೇಹಿತರೆ? ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋಗಳು ಖಂಡಿತವಾಗಿ ಇದ್ರ ವಿರುದ್ಧ ಅಮುಕು ಮಂಜ ಏನಾದ್ರೂ ಈ ವಿಚಾರವಾಗಿ ನಿಂತ್ರೆ ಖಂಡಿತವಾಗಿ ನಾವು ಧ್ವನಿ ಎತ್ತೀವಿ. ಈ ಕೊಂಗ್ ನನ್ ಮಗ ಬಿಗ್ ಬಾಸ್ ಸ್ಟೇಜ್ ಹೋದ್ರು ಕೊಂಗ್ ಡ್ಯಾನ್ಸ್ ಬಿಟ್ಟಿಲ್ವಲ್ಲ ಇವನು. ಸಂಗೀತ ಅವರು ನಿಮ್ ಕಂಡ್ರೆ ಇಷ್ಟ ಅಂತ ಹೇಳ್ಬೇಕು. ಯಾರನ್ನ ಇಂಪ್ರೆಸ್ ಮಾಡಕ್ ಬಂದಿಲ್ಲ, ನಾನು ಹಿಂಗೆ ಇರೋದು. ನಿರಂಜನಣ್ಣ, ನೀನ್ ಇಂಪ್ರೆಸ್ ಮಾಡಕ್ ಹೇಳ್ತಾ ಇದೀಯಾ? ಇವ್ರ ಕೈಲಿ ಬೇಕಾದ್ರೆ ಪೆಟ್ರೋಲ್ ಕುಡಿಯನ್ನು RP ಕುಡಿಯನ್ನು ಕುಡಿದು ಬಿಡ್ತಾನೆ, ಹೆಚ್ಚು ಕಮ್ಮಿ ಕುಡಿದು ಬಿಡ್ತಾನೆ. ಅದು ಇದೆಲ್ಲ ಆಗಲ್ಲ ಅವ್ನ ಕೈಲಿ. ಹಿಂಗೆ ಹೋಗೋದು. ಆಗಲ್ಲ ಅಂದ್ರೆ ಹೋಗ್ತಾ ಇರೋ. ಬಿಗ್ ಬಾಸ್ ನವ್ರು ಒಂದು ಒಳ್ಳೆ ಕೆಲಸ ಮಾಡಿದ್ರೆ ಅಂದ್ರೆ ವಿನಯ್ ಅಣ್ಣನ ತಂದರ್ ಕುಂಡ್ರಿಸೋ ಜಡ್ಜಾಗಿ ಸಖತ್ ಕೆಲಸ ಇದು. ಬರ್ರಿ ಕ್ರಿಂಜ್ಗಳಲ್ಲ, ಬರ್ರಿ ಇವ್ನ್ ವಿನಯ್ ಅಣ್ಣಗೂ ಹೆಂಗೂ ಕ್ರಿಂಜ್ಗಳು ಅಂದ್ರೆ ಆಗಲ್ಲ. ಚಿಕ್ಕ ಹೊಡೆಸ್ತಾನೆ ಎಲ್ಲಾರನು. ಹೋಗ್ತಾ ಇರೋ. ವಿನಯ್ ಅಣ್ಣ, ಲವ್ ಯು ಅಣ್ಣ, ಲವ್ ಯು. ಈ ಕೊಂಗ ಮಂಜ ಬಿಗ್ ಬಾಸ್ ಅಂದ್ರೆ ಈಸಿ. ಪಪ್ಪುಬ್ಬ ನೀನ್ ಅನ್ಫ್ಲೇವರ್ ಕಡೆ ಎಂದಂತ ಮಾಡ್ಕೊಂಡಿದ್ದಾನೆ. ಹೋಗೇ ಬಿಟ್ನ. ಹೋಗು ನೀ ಆಯ್ನಡ, ಅಲ್ಲೆಲ್ಲರೂ ಮೂಲ ಕುಕ್ಕ ಪೆಟ್ರೋಲ್ ಕುಡಿ ಹೇಳ್ತೀನಿ. ವೀರಣ್ಣ ನಾನ್ ಸೆನ್ಸ್ ಅಂತ ನೀನ್ ಹೆಂಗಂದ್ಬಿಟ್ಟೆ? ಕೊಂಗ ಮಿಂಟ್ರಿ ಮಂಜ ಅನ್ನು
ಓಹೋ ಇವನು ಕೊಂಜ ಸಾರಿ ಮಂಜ ಹೇಳ್ಬೇಕು. ಯಾರನ್ನ ಇಂಪ್ರೆಸ್ ಮಾಡಕ್ ಬಂದಿಲ್ಲ ನಾನು. ಅವನೇನು ಇಂಪ್ರೆಸ್ ಮಾಡಕ್ ಬಂದ, ಭಿಕ್ಷೆ ಪಡಕ್ ಬಂದಿರೋದು. ಬಿಗ್ ಬಾಸ್ ಪ್ಲೀಸ್ ಕರ್ಕೊಳ್ಳಿ ಅಂತ. ಕನ್ನಡಿಗರಿಗೆ ಕೈ ಮುಗ್ದಿ ಕೇಳ್ಕೊಂತೀನಿ. ಆಗಲ್ಲ ಅಂದ್ರೆ ಹೋಗ್. ವಿನಯಣ್ಣ ಹಿಂಗೆ ಹೇಳಿದ್ರೆ ಆಗುತ್ತಾ? ನೀವು ಹಾರ್ಪಿಕ್ ಕುಡಿಯ ಕೇಳಿ, ಪೆಟ್ರೋಲ್ ಕುಡಿಯ ಕೇಳಿ, ಕುಡಿತಾನೆ. ಇಂಪ್ರೆಸ್ ಎಲ್ಲ ಮಾಡಕ್ಕಾಗಲ್ಲ. ಬೇಕಾದ್ರೆ ಆರ್ಪಿ ತರ ಕಾಯ ಕೇಳಿ, ಕಾಯ್ತಾನೆ. ಅಮ್ಕುಡು ಮಲ್ಡ್ ಮಲ್. ಏನ್ ಮುಳ್ಕ ಮಾಡ್ತೀಯಲಿ? ಹೆಚ್ಚು ಹೋಗ್ತಾ ಇರು. ನಾನು ಸುಮ್ಮನೆ ಇಳಿದ್ಕಣೋ ಕಾಮಿಡಿಗೆ ಹೋಗ್ತಿದ್ಯಾ ಸೀರಿಯಸ್ ಆಗಿ? ಲೇ ಮಂಜ ನಿನ್ ಕನ್ಸೋದು. ಈ ಬಿಗ್ ಬಾಸ್ ಹೋಗೋದು ನನ್ನ ದೊಡ್ಡ ಕನ್ಸು. ವಿನಯಣ್ಣ ಹಿಂಗೆಲ್ಲ ಹೇಳ್ಬಾರ್ದು, ನಾನ್ ಸೆನ್ಸ್ ಎಲ್ಲ. ಹಾರ್ಪಿಕ್ ಮಂಜ ಅನ್ಬೇಕು. ಈಗ ಟ್ರೆಂಡಿಂಗ್ ಏನು ಅಂತಂದ್ರೆ ಬಿಗ್ ಬಾಸ್ದು ಅಗ್ನಿ ಪರೀಕ್ಷೆದು ಈಗ ವಿಡಿಯೋಸ್ ಬಿಟ್ಬಿಟ್ಟವ್ರೆ. ಅದ್ರಲ್ಲಿ ಏನು ಅಂದ್ರೆ ಎಂಡ್ ಲಾಸ್ಟ್ ಅಲ್ಲಿ ನಮ್ಮ ಅಮುಕುಡು ಅವರು ಹೋಗ್ಬಿಟ್ಟಿದ್ದಾರೆ ಅದು ಆಡಿಷನ್ಗೆ. ಅಲ್ಲೇನಾಗಿದೆ, ಸ್ವಲ್ಪ ಸಾಂಗ್ಗಳು ಸ್ವಲ್ಪ ಅವರ ತೋರಿಸ್ಬಿಟ್ಟಿದ್ದಾರೆ. ಅವರ ನೀವು ಆಡಿಷನ್ಗೆ ಅಂತ ಹೋದ್ಮೇಲೆ ಅವ್ರಿಗೆ ಹೇಳಿದ್ದೆ ನೀವು ಮಾಡಬೇಕು, ನಿನ್ಗೆ ಸೆಲೆಕ್ಟ್ ಆಗಬೇಕು ಅಂದ್ರೆ ನೀನು ಮಾಡಲೇಬೇಕು. ಅಲ್ಲಿ ನಿರಂಜನ ದೇಶಪಾಂಡೆ ಅವರು ಇವನಿಗೆ ಹೇಳಿದ್ದಾರೆ, ನೀನು ಸಂಗೀತ ಅವ್ರನ್ನ ಇಂಪ್ರೆಸ್ ಮಾಡು ಅಂತ. ಅಣ್ಣ ಅವರ ತೋರಿಸ್ತೀನಿ ನೋಡಿ ಈಗ ಅಂದ್ಬಿಟ್ಟು, ನಾನು ಯಾರನ್ನ ಇಂಪ್ರೆಸ್ ಮಾಡಕ್ ಬಂದಿಲ್ಲ ಅಂತ ಅವರ ತೋರ್ಸಕ್ ಹೋದ. ವಿನಯ್ ಗೌಡ ಇವ್ನು ಲೌಡ ಮಾಡ್ಬಿಟ್ಟು ಮಕ್ಕೂದ್ ಕಳ್ಸೋದು. ನೀವು ಇನ್ನೇನು ಶಟಬೇಕು ಹೋಗಿದ್ರ ಸ್ಟೇಜ್ ಮೇಲೆ, ಮತ್ತೆ ಹೋಗಿದ್ದ ನೀನು ಸುಟ್ಟು ಮುಟ್ಟ ಹಾಕೊಂಡ್ ಬೇರೆ ಹೋಗೋನಲ್ಲಿ. ಇದು ಕಾಳಿಯ ಮುಂದೆ ವೇಷದಲ್ಲೇ ಹೋಗ್ಬೇಕಿತ್ತು ಹಂಗಿದ್ದವನು. ಹೋದ ಮಕ್ಕಳು ಬಂದ. ಒಂದು ಬಿಗ್ ಬಾಸ್ ಅವರು ನೀವು ಟೀಮ್ ಅವರು ಅವನು ಸೆಲೆಕ್ಟ್ ಮಾಡಿದ್ದೀರಾ ಅಂದ್ರೆ ನಿಮಗೆ ಪಾದಗಳಿಗೆ ಜೆರಾಕ್ಸ್ ಕೊಡ್ರಪ್ಪ. ನಿಮ್ಮವ ನಿಮ್ ಪಾದಗಳು ಜೆರಾಕ್ಸ್ ಕೊಡ್ರು. ಅಂತವ್ರು ಇದ್ರು ಆ ಜಾಗದಲ್ಲಿ ಕಳ್ಸಕ್ಕೆ. ನಾನು ಇದ್ದೆ. ಅಲ್ಲೇ ಹೇಳೋದೇನು ಅಂತ ಕೆಲವರು ಸೆಲೆಕ್ಟ್ ಆಗಿಲ್ಲ ಅದು ಇದು ಅಂದ್ಬಿಟ್ಟು ಕುಯ್ಗೂಡೋದು. ನಿಮ್ಗೆ ಹೇಳೋದು ಹೆಂಗ್ ಗೊತ್ತಾ, ಟ್ಯಾಲೆಂಟ್ ಇಲ್ದವ್ರು ಅದೆಲ್ಲ ಮಾಡೋದು. ಟ್ಯಾಲೆಂಟ್ ಇರೋರು ಈಗಿಲ್ಲಾದ್ರೂ ಮುಂದಿನ ಸಲ ಸೆಲೆಕ್ಟ್ ಆಗ್ತೀನಿ ಬಿಡು ಅಂತ ಸುಮ್ಮನಾಗ್ಬೇಕು. ನನ್ನಂಗೆ ಅಷ್ಟೇ. ನಮ್ ಶಾವಿಗೆ ಮಂಜ ಈ ತರ ಹೇಳಿನಿ. ದಯವಿಟ್ಟು ಈ ಸತ್ಯ ನಾ ಬಿಗ್ ಬಾಸ್ಗೆ ನನ್ನ ಕರ್ಕೊಳ್ಳಿ ಅಂತ ಹೇಳ್ತೀನಿ. ಹೇಗೋ ಏನೋ ಅವ್ರ ಸಾಮಾನ್ಗೆ ಕೈ ಮುಗ್ದು ಬಿಗ್ ಬಾಸ್ ಅಗ್ನಿ ಪರೀಕ್ಷೆಗೆ ಸೆಲೆಕ್ಟ್ ಆಗ್ತಾನೆ. ಆದ್ರೆ ಅಲ್ಲಿ ನಿರಂಜನ್ ದೇಶಪಾಂಡೆ ಸರ್ ಈಗ ಹೇಳ್ತಾರೆ, ಸಂಗೀತ ಅವರು ನಿಮ್ ಕಂಡ್ರೆ ಇಷ್ಟ ಅಂತ ಹೇಳ್ಬೇಕು. ಯಾರನ್ನ ಇಂಪ್ರೆಸ್ ಮಾಡಕ್ ಬಂದಿಲ್ಲ ನಾನು. ಮತ್ತೇನ್ ಲವಂಗ ಎಣ್ಸಕ್ಕ ಹೋಗಿದ್ದೆ. ಒಂದೊಂದು ಸತ್ಯ ಬರೀ ಮೂವಿ ಪ್ರಮೋಷನ್ಗೆ ಪೆಟ್ರೋಲ್ ಅಂತಂದ ಹೇಳಿ ಕುಡಿದಿರೋ ಕೊಂಗ ಇವನು. ನೋಡ್ರಿ ಸಾಮಾನ್ ಟಚಿಂಗ್ ಆಕ್ಟಿಂಗ್ ಎಲ್ಲ ಮಾಡ್ತಾನೆ. ಇನ್ನ ಬಿಗ್ ಬಾಸ್ ಹೋಗಕ್ಕೆ ಅಲ್ಲಿರೋ ಹೊಲದಲ್ಲಿ ಶೇಂಗಾ ರೇಕು ರೆಡಿ ಇವನು. 2 ಗಂಟೆ ಅಲ್ಲ 3 ಗಂಟೆ ಆದ್ರು ಯಾಕೆ ಹೇಳ್ರಿ ಅವ್ನು ಅಷ್ಟೊತ್ತಿಗೆ ಕಾಯೋದು? ಅಷ್ಟೊತ್ತಲ್ಲೇ ಹೇಳ್ ತಿನ್ನೋದವ್ನು. ಅದಕ್ಕೆ ಅಮ್ಕು ಸ್ಟೇಜ್ ಮೇಲೆ ತಿಂದು ಎಲ್ಲರನ್ನ ಇಂಪ್ರೆಸ್ ಮಾಡು. ಹಿಂಗೆ ಇರೋದು, ಹಿಂಗೆ ಹೋಗೋದು. ಆಗಲ್ಲ ಅಂದ್ರೆ ಹೋಗ್ತಾ ಇರೋ. ಚಪ್ಪಲಿಗೆ ಏಲ ಚೂಡೋದಂದ್ರೆ ಇದೆ ನೋಡ್ರಿ. ವಿನಯನ ನನ್ ಗೊತ್ತು ಸರ್ ಅವಣ್ಣ ಏನಂತ. ಅನ್ಪಚ್ಚೋದು ಅನ್ಸುತ್ತೆ. ಇವನು ತಿಕ್ಕ ಹೊಡೆದ್ ಫೋಟೋ ತೆಗೆದ್ರೆ ಗೊತ್ತಾಗಿಲ್ಲ ಈ ಪೆಂಗನ್ಗೆ, ಸಾರಿ ಕೊಂಗನ್ಗೆ. ಅಮ್ಮಕು ಏನಿಲ್ಲ ಹೇಳ್ತೀನಿ ಮಕ್ಕ ಹೋಗು. ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಹೋಲ್ಡರ್. ಬಿಗ್ ಬಾಸ್ಗೋಸ್ಕರ ನೀವ್ ಇದನ್ನ ಡಿಸ್ಟ್ರಾಯ್ ಮಾಡಕ್ ಹಿಡಿದೀರಾ? ನೀವೇ ಸೀಕ್ತಾನೆ ವಿಡಿಯೋ ನೋಡಿದ್ರಲ್ಲ, ಅಲ್ಲ ಎಂತ ಮನಸ್ಥಿತಿ ಅವ್ರದೆಲ್ಲ. ಬಿಗ್ ಬಾಸ್ಗೋಸ್ಕರ ಗಿನ್ನಿಸ್ ರೆಕಾರ್ಡ್ ಹಂಗಂದ್ರೆ ವರ್ಲ್ಡ್ ರೆಕಾರ್ಡ್ ಅಂತ ಇರ್ತದೆ, ಅದನ್ನೇ ಅರ್ಧ ಬಿಸಾಕ್ತಾರೆ. ಏನ್ ಸಿಗ್ತದೆ ಬಿಗ್ ಬಾಸ್ ಇಂದ? ವೇಸ್ಟ್ ಬ್ರೋ, ವೇಸ್ಟ್. ಸುಮ್ ಟೈಮ್ ವೇಸ್ಟ್ ಅಷ್ಟೇ. ಆದ್ರೆ ನೋಡೋದ್ರಿಂದ ಏನು ಸಿಗಾಕಿಲ್ಲ. ಅಲ್ಲ ದಾಖಲೆ ಮಾಡಕ್ಕೆ ಎಂತ ಬಡವ್ರ ಮಕ್ಳೆಲ್ಲ ಇಷ್ಟು ಕಷ್ಟ ಪಡ್ತಾವ್ರೆ. ನೀನ್ ಹೋಗಿ ಹೋಗಿ ಬಂದಿರೋ ದಾಖಲೆ ವೇಸ್ಟ್. ಬಿಗ್ ಬಾಸ್ಗೋಸ್ಕರ ಅರ್ಧಾಗ್ತಿದ್ಯಲ್ಲ, ನಿನ್ ಜನ್ಮಕ್ಕೆ ಶೇಮ್ ಆಗ್ಬೇಕು ಬ್ರೋ. ನಾಚಿಕೆ ಆಗ್ಬೇಕು. ಬಿಗ್ ಬಾಸ್ ಮನೆಗೆ ಅಮುಕುಟುಮುಕು ಮಂಜ ಹೋದ್ನ. ಅದು ಈ ವಿಡಿಯೋ ಕಾಲ್ ಇಂಟರ್ವ್ಯೂ, ಡೈರೆಕ್ಟ್ ಇಂಟರ್ವ್ಯೂ ಎಲ್ಲಾದ್ರಲ್ಲೂ ಪಾಸ್ ಆಗ್ಬಿಟ್ಟು ಅಗ್ನಿ ಪರೀಕ್ಷೆವರೆಗೂ ಕಾಲಿಟ್ನ. ಇದೆಲ್ಲ ಸ್ಕ್ರಿಪ್ಟ್ ಬೈ. ನಾನ್ ಸಿಂಪಲ್ ಆಗಿ ಹೇಳ್ಬಿಡ್ತೀನಿ ನೋಡ್ರಿ. TRP ಸಂಬಂಧ, ಆಮೇಲೆ ಒಂದು ಪ್ರೋಮೋ ಸಂಬಂಧ ಇವನಿಗೆ ಹಾಕೊಂಡು ಈ ತರ ಒಂದು ಕ್ರಿಯೇಟ್ ಮಾಡ್ರ ಅಷ್ಟ. ಅಂಡ್ ಇದರಿಂದ ಈ ನಾವು ಅವನಿಗೂ ಬಯೋಂಗಿಲ್ಲ, ಈ ಕಡೆ ಶೋಗೂ ಬಯೋಂಗಿಲ್ಲ. ಬಕರ ಆಗಿದ್ದ ನಾವು ಯಾಕಂತ ನಾ ಸಿಂಪಲ್ ಆಗಿ ಹೇಳ್ಬಿಡ್ತೀನಿ ನೋಡ್ರಿ. ಈಗ ಅಮುಕುಡುಮುಕ್ ಮಂಜ ಏನ್ ಮಾಡ, ಬಿಗ್ ಬಾಸ್ ಹೋಗ್ಬೇಕಂತೇಳಿ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆನೆ ಅಳ್ಕೊಂಡ ಕೈಕಾಲ್ ಬಿಡೋಂಗೆಲ್ಲ ವಿಡಿಯೋಸ್ ಮಾಡ್ಬಿಟ್ಟ. ಅಂತವ ಇವಾಗ ಅಗ್ನಿ ಪರೀಕ್ಷೆವರೆಗೂ ನಿಜವಾಗ್ಲೂ ಜೆನ್ಯೂನ್ ಆಗಿ ಬಂದಿದ್ದ ಅಂತಂದ್ರ ಅಲ್ಲಿ ಯಾರೋ ಒಬ್ರನ್ನ ಇಂಪ್ರೆಸ್ ಮಾಡ್ಬೇಕಂತ ಅಂದಾಗ, ಅದು ಯಾರನ್ನೋ ಯಾಕ ಸಂಗೀತ ಅವ್ರನ್ನ ಇಂಪ್ರೆಸ್ ಮಾಡಂತಂದ್ರ ಮಾಡಂಗಿಲ್ಲ. ಹೊರಗಡೆ ಪಪ್ಪುಮ ಆಮ ಈಮ ಅಂತ ವಿಡಿಯೋ ಮಾಡವ ಅಲ್ಲಿ ಇಂಪ್ರೆಸ್ ಮಾಡ್ತಿರ್ಲಿಲ್ಲ, 100% ಮಾಡ್ತಿದ್ದ. ಅಂಡ್ ಮುಂದ್ ಕುಂತಿದ್ ಯಾರ? ವಿನಯ್ ಗೌಡ ಅವರು, ಶ್ರುತಿ ಮೇಡಮ್ ಅವರು, ಚಂದನ್ ಶೆಟ್ಟಿ ಅವ್ರ, ಸಂಗೀತ ಶೃಂಗೇರಿ ಅವ್ರ, ಇಂಥ ದೊಡ್ಡ ದೊಡ್ಡ ಸೆಲೆಬ್ರಿಟಿ ಸ್ಟಾರ್ ಗಳು ಕೂತಾಗ ಅವ್ರ ಮುಂದೆ ಗಾಂಚಲಿ ತೋರಿಸ್ಕೊಂಡು ಇಲ್ಲ ನಾನು ಇರೋದು ಹಿಂಗ ಯಾರನ್ನ ಇಂಪ್ರೆಸ್ ಮಾಡಂಗಿಲ್ಲ ಅಂತ ಹೇಳೋಷ್ಟು ಮೀಟ್ರ
ಚಾನ್ಸೇ ಇಲ್ಲ, 100% ಇಲ್ಲ ಬೈ. ಸೊ ಇದೊಂದು ಸ್ಕ್ರಿಪ್ಟ್. ಅಂಡ್ ಇವಾಗ ಕೆಲವೊಬ್ರು ಕೇಳ್ಬೋದು, ಅಲ್ಲಪ್ಪ ಹಂಗಿದ್ದ ಮೇಲೆ ಈ TRP ಸಂಬಂಧ ಯಾಕೆ ಇವನಿಗೆ ಯೂಸ್ ಮಾಡ್ಕೊಂಡಾರ ಅಂತ ನಿಮ್ ಪ್ರಶ್ನೆ ಅದಲ್ಲ, ಅದಕ್ಕೂ ನಾ ಉತ್ತರ ಕೊಡ್ತೀನಿ. ಈಗ ನೋಡ್ರಿ, ನಾವು ಎಷ್ಟು ಶಾಣೆ ಅದಾವಲ್ಲ, ನಮ್ಮ ಅಪ್ಪನಂಗ ಶಾಣೆ ಅವ್ರು ಯಾರ ಈ ಬಿಗ್ ಬಾಸ್ ಟೀಮ್ ಮ್ಯಾನೇಜ್ಮೆಂಟ್ ಅದವ್ರ. ಸೊ ಇವ್ರಿಗೆ ನಾನು ಇವಾಗ ಒಂದು ಲಾಜಿಕ್ ಹೇಳ್ಬಿಡ್ತೀನಿ. ನಮ್ಮ ಈ ಸೋಷಿಯಲ್ ಮೀಡಿಯಾದಾಗ ಶಾಂತಿ ಕ್ರಾಂತಿ ಮೂವಿನ ಎಷ್ಟು ಜನ ರಿಲೀಸ್ ಮಾಡ್ಬೇಕಂತ ಡಿಮ್ಯಾಂಡ್ ಮಾಡಕತ್ತಾರಲ್ಲ, ಅದಕ್ಕಿಂತ ಜಾಸ್ತಿ ಜನ ಯಾರ ಬಿಗ್ ಬಾಸ್ ಹೋದ್ರು ಪರವಾಗಿಲ್ಲ, ಅಮುಕ್ ಡುಮುಕ್ ಮಾತ್ರ ಹೋಗ್ಬಾರ್ದು ಅಂತ ಹೇಳೋರು ಅದಾರ. ಅದ್ರ ಸಂಬಂಧ ವಿಡಿಯೋಸ್ ಮಾಡಿದವರು ಅದಾರ. ಸೊ ಹಂಗಿರ್ಬೇಕಾದ್ರೆ ಈ ಮ್ಯಾನೇಜ್ಮೆಂಟ್ ದವರು, ಬಿಗ್ ಬಾಸ್ ಅವ್ರು ಏನ್ ಥಿಂಕ್ ಮಾಡ್ತಾರ, ಅಲ್ಲಪ್ಪ ಇಷ್ಟು ಮಂದಿ ಅಪೋಸ್ ಮಾಡಕತ್ತಾರಲ್ಲ, ಒಂದು ಚಿಕ್ಕ ಟ್ರಯಲ್ ನೋಡೋಮ, ಇವನ್ನ ಹಾಕೊಂಡ ಒಂದ್ 2 ನಿಮಿಷದ 3 ನಿಮಿಷದ ವಿಡಿಯೋ ಆಗ್ತದ ಅಷ್ಟೇ, ಹಾಕ್ಬಿಟ್ಟು ಒಂದು ಪ್ರೋಮೋ ಏನಾರ ಮಾಡಿ ಹಿಂಗ್ ಬಿಟ್ಟು ನೋಡೋಮ ಎಷ್ಟು TRP ಬರ್ತದ ಅಂತೇಳಿ ಅವ್ರು ಶಾಣೆ ಸ್ವಲ್ಪ ತಲೆ ಉಪಯೋಗಿಸಿ ಮಾಡ್ಯಾರ. ಸೊ ಇವಾಗ ನಾವೇನ್ ಮಾಡ ಅಂತೀವಿ, ಸ್ವಲ್ಪ ಜನ ಆತೋಪ ಸಿಗಾಕೊಂಡ ಅಮುಕ್ ಡುಮುಕ್ ಅಂತೇಳಿ ಶಿಕ್ಷಕಂಗ ವಿಡಿಯೋಸ್ ಮಾಡಿದ್ರೆ, ಈಗ ಅದನ್ನು ನೋಡಿ ಶೋದೇನ TRP ಹೆಚ್ಚಾತಂದ್ರ ನಿಜ ಬಿಗ್ ಬಾಸ್ ಮನೆಗೆ ಹೋಗ್ತಾನ, ಅವ್ರ ಎಂಟ್ರಿ ಕೊಡ್ಸ್ಕೋತಾರ. ಅಲ್ಲ ಇವಾಗ ಹಿಂಗ TRP ಅಂದ್ರೆ ಮುಂದೆ ಹೆಂಗ್ ಬರ್ಬೇಡ ಅಂತ ಯೋಚನೆ ಮಾಡ್ತಾರ ಅವಾಗ. ಸೊ ನೋಡ್ರಿ, ನಿಮ್ ಕೈ ಆಗದ. ಈಗ ನೀವು ಹಿಂಗ ವಿಡಿಯೋಸ್ ಮಾಡ್ಕೊಂತ ಎಲ್ಲ ಅವನಿಗೆ ಇನ್ನೂ ನಾವು ದಾರಿ ಈಸಿ ಮಾಡ್ಕೊಡೋದು, ಇಲ್ಲ ರಿಯಲ್ ಟ್ಯಾಲೆಂಟ್ಸ್ ಹೋಗ್ಲಿ ಅಂತ ನಾವು ಸುಮ್ನಿದ್ದ ಬೇರೆಯವ್ರಿಗೆ ಸಪೋರ್ಟ್ ಮಾಡೋದು. ನಿಮ್ಗೆ ಯಾರು ಸಪೋರ್ಟ್ ಇರ್ತಾರೋ ಅವ್ರಿಗೆ ವಿಡಿಯೋ ಮಾಡ್ರಿ, ಯಾಕೆ ಇವ್ರಿಗೆ ತಗೊಂಡಿಲ್ಲ ಅಂತ ನೀವು ವಿಡಿಯೋ ಮಾಡ್ರಿ, ಅದು ಯೂಸ್ ಆಗುತ್ತೆ. ಇವೆಲ್ಲ ಬಿಟ್ಬಿಡ್ರಿ ಅಂತ ನನ್ನ ಅನ್ಸಿಕೆ ಅದ. ಅಂಡ್ ಸ್ನೇಹಿತರ, ನೀವು ಹೇಳ್ರಿ, ಇದು ಸ್ಕ್ರಿಪ್ಟೆಡ್ ಇಲ್ಲ ನಿಜ ಟ್ಯಾಲೆಂಟ್ ಇಂದನ ಅಮುಕುಡುಮುಕ ಅಲ್ಲಿವರೆಗೂ ಹೋದ್ನೋ? ನಿಮ್ಮ ಅನಿಸಿಕೆ ಅಂತ ಕಮೆಂಟ್ ಮಾಡ್ರಿ. ಈ ದೇಶಕ್ಕೆ ನಿಮ್ಮಿಂದ ಒಂದು ಸಣ್ಣ ಸಹಾಯ, ಸ್ಮಾಲ್ ಹೆಲ್ಪ್, ನೋ ಚಾನ್ಸ್ ಅಷ್ಟೇ.